ರಾಮಮೂರ್ತಿ ನಗರದ ಟೆಕ್ಕಿ ಶರ್ಮಿಳಾ ಈ ಅನುಮಾನಾಸ್ಪದ ಸಾವು ಅತ್ಯಾಚಾರ ಮತ್ತು ಕೊಲೆ ಅನ್ನೋದು ಗೊತ್ತಾಗಿದೆ. ಈ ಕೊಲೆಗಾರ ಆಕೆಗೆ ಎಷ್ಟು ದಿನದಿಂದ ಪರಿಚಯ, ಹೇಗೆ ಪರಿಚಯ, ಆತ ಮನೆ ಒಳಗೆ ನುಗ್ಗಿದ ಯಾಕೆ, ಹೇಗೆ ನುಗ್ದ, ಹಾಗೂ ಯಾವ ರೀತಿ ಆಯ್ತು ಈ ಕೊಲೆ, ಕಾರಣ ಏನು, ಎಲ್ಲದರ ಒಂದು ಡೀಟೇಲ್ಸ್ ಇದೆ, ನೋಡೋಣ. ಟೆಕ್ಕಿ ಶರ್ಮಿಳಾ ರೇಪ್ ಅಂಡ್ ಮರ್ಡರ್ ಪ್ರಕರಣ ತನಿಖೆ ವೇಳೆ ಬಯಲಾಯಿತು ಇಂಟ್ರೆಸ್ಟಿಂಗ್ ವಿಚಾರ. ನಕ್ಕು ಸತ್ತಳು ಸುಂದರಿ, ಮನಸೋತವ ಹಂತಕನಾದ. ಬೆಂಗಳೂರಿನ ಟೆಕ್ಕಿ ಶರ್ಮಿಳಾ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಕುತೂಹಲಕಾರಿ ವಿಚಾರವೊಂದು ಬೆಳಕಿಗೆ ಬಂದಿದೆ. ಶರ್ಮಿಳಾ ಮೊಬೈಲ್ ಆನ್ ಮಾಡಿ ಸಿಕ್ಕಿ ಬಿದ್ದಿದ್ದಂತಹ ಆರೋಪಿ ಪೊಲೀಸರ ಮುಂದೆ ಹತ್ಯೆ ಹಿಂದಿನ ಸತ್ಯ ಬಿಚ್ಚಿಟ್ಟಿದ್ದಾನೆ. ತನಗಿಂತಲೂ ದೊಡ್ಡವಳಾಗಿದ್ದ ಶರ್ಮಿಳಾ ಮೇಲೆ ತನಗೆ ಲವ್ ಆಗಿದ್ರ ಬಗ್ಗೆ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಕೊಲೆಯಾದ ಟೆಕ್ಕಿ ಶರ್ಮಿಳಾಗೆ ಗಿಡಗಳಂದ್ರೆ ಪಂಚಪ್ರಾಣ. ಮನೆ ಮುಂದೆ 10 ಗಿಡಗಳನ್ನ ಬೆಳೆಸಿದ್ದ ಶರ್ಮಿಳಾ ಬೆಳಗ್ಗೆ ಸಂಜೆ ಆ ಗಿಡಗಳಿಗೆ ನೀರು ಹಾಕೋಕೆ ಹೊರಗಡೆ ಬರ್ತಾ ಇದ್ಲು. ಈ ವೇಳೆ ಯುವಕ ಕರ್ನಲ್ ಕುರೈ ಕೂಡ ಟೆರಸ್ ಮೇಲೆ ಓದ್ಕೊಳ್ಳೋಕೆ ಬರ್ತಿದ್ದ. ಒಂದಿನ ಗಿಡಗಳಿಗೆ ನೀರು ಹಾಕುವಾಗ ಶರ್ಮಿಳಾ ಕರ್ನಲ್ ಕುರೈನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ಅಷ್ಟಕ್ಕೆ ಟೆಕ್ಕಿ ಶರ್ಮಿಳಾ ಮೇಲೆ ಆಸೆ ಬೆಳೆಸ್ಕೊಂಡಿದ್ದ ಆರೋಪಿ ಕರ್ನಲ್ ಕುರೈ. ಶರ್ಮಿಳಾ ಕೊಲೆಗಾರ ರ್ಯಾಂಕಿಂಗ್ ವಿದ್ಯಾರ್ಥಿ. ಕುರೈನ್ಗೆ ಶುರುವಾಗಿತ್ತು ಒನ್ ಸೈಡ್ ಲವ್. ಆಕೆ 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಕಳೆದ 2 ವರ್ಷದಿಂದ ಬೆಂಗಳೂರಿನ ರಾಮಮೂರ್ತಿ ನಗರ ಮನೆಯೊಂದರಲ್ಲಿ ಸ್ನೇಹಿತೆಯೊಂದಿಗೆ ವಾಸ ಇದ್ಲು. ಪಕ್ಕದ ಮನೆಯ 18 ವರ್ಷದ ಯುವಕನಿಗೆ ಆಕೆ ಮೇಲೆ ಒನ್ ಸೈಡ್ ಲವ್ ಶುರುವಾಗಿತ್ತು. ಆಗಾಗ ಟೆರಸ್ಗೆ ಓದ್ಕೊಳ್ಳೋಕೆ ಬರ್ತಾ ಇದ್ದ ಕರ್ನಲ್ ಕುರೈ ಶರ್ಮಿಳಾ ನೋಡಿ ನೋಡಿ ಮುಗುಳ್ನಗ್ತಾ ಇದ್ದ. ಆಕೆ ಕೂಡ ನಕ್ಕು ಸುಮ್ಮನಾಗ್ತಾ ಇದ್ಲು. ಇಷ್ಟೇ ಇವರ ಪರಿಚಯ. ಕೊಲೆಗಾರ ಆ ಚಿಗುರು ಮೀಸೆ ಹುಡುಗ ಓದಿನಲ್ಲಿ ಎತ್ತಿದ ಕೈ. SSLCಯಲ್ಲಿ 97% ಅಂಕ ಗಳಿಸಿದ್ದ. ಈಗ ಪ್ರತಿಷ್ಠಿತ ಕಾಲೇಜ್ನಲ್ಲಿ PUC ಓದ್ತಾ ಇದ್ದ. ಓದ್ಕೊಳ್ಳೋ ನೆಪದಲ್ಲಿ ಶರ್ಮಿಳಾ ಮನೆಯಿಂದ ಹೊರಗೆ ಬರೋ ಸಮಯಕ್ಕೆ ಕಾದಿದ್ದು ತಾನು ಹೊರಗೆ ಬಂದು ಬುಕ್ ಹಿಡಿದು ಓಡಾಡ್ತಿದ್ದ. ಆಗಾಗ ಶರ್ಮಿಳಾ ಕುರೈನ್ ನೋಡಿ ಸ್ಮೈಲ್ ಮಾಡಿದ್ದನ್ನ ಕಂಡು ಇದನ್ನೇ ಪ್ರೀತಿ ಅಂತ ಭಾವಿಸಿದ್ನೋ ಏನೋ ಶರ್ಮಿಳಾ ಹಿಂದೆ ಬಿದ್ದಿದ್ದ. ಶರ್ಮಿಳಾಗಾಗಿ ಹಲವು ಟೆಕ್ನಿಕ್ ಕಲಿತಿದ್ದ ಕುರೈ. ಸ್ಲೈಡಿಂಗ್ ವಿಂಡೋ ತೆಗೆಯುವ ಕಲಿಯಲು ನಿಸ್ಸೀಮ. ಶರ್ಮಿಳಾ ಮೇಲಿನ ಪ್ರೀತಿಗಾಗಿ ಆಕೆಯನ್ನ ಹಿಂಬಾಲಿಸಿದ ಕರ್ನಲ್ ಕುರೈ 2 ತಿಂಗಳಿಂದ ಆಕೆಯ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ. ಅವತ್ತು ಜನವರಿ 3ನೇ ತಾರೀಕು ಶರ್ಮಿಳಾ ಸ್ನೇಹಿತೆ ಊರಿಗೆ ಹೋಗಿದ್ಲು. ಈ ವೇಳೆ ಶರ್ಮಿಳಾ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದಿದ್ದನ್ನ ಕಂಡಿದ್ದ. ಈ ವೇಳೆ ಶರ್ಮಿಳಾ ಮನೆಗೆ ಹೋಗೋಕೆ ಕರ್ನಲ್ ಕುರೈ ರೆಡಿ ಆಗಿದ್ದ. ಸ್ಲೈಡಿಂಗ್ ವಿಂಡೋ ತೆಗೆಯೋದನ್ನ ಕಲಿಯಲು ಕೂಡ ನಿಸ್ಸೀಮನಾಗಿದ್ದ ಕುರೈ ಮೆಲ್ಲಕ್ಕೆ ಒಳನುಗ್ಗಿದ್ದ. ಆಗಷ್ಟೇ ಡ್ಯೂಟಿಯಿಂದ ಮನೆಗೆ ಬಂದಿದ್ದ ಶರ್ಮಿಳಾ ಹಾಲು ಕಾಯಿಸೋಕೆ ಇಟ್ಟು ಮೊಬೈಲ್ ನೋಡ್ತಾ ಇದ್ಲು. ಏಕಾಏಕಿ ಹಿಂದಿನಿಂದ ತಬ್ಬಿದ್ದ ಕುರೈ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಆಕೆಯನ್ನ ಎಳೆದಾಡಿದ್ದ. ಶರ್ಮಿಳಾ ಯುವಕನಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ಲು. ಈ ವೇಳೆ ಶರ್ಮಿಳಾಳ ತಲೆ, ಹಣೆ ಭಾಗಕ್ಕೆ ಗಾಯವಾಗಿ ಕೆಳಗೆ ಬಿದ್ದಿದ್ಲು. ಬಿದ್ದ ಮೇಲೆ ಜೋರಾಗಿ ಕೂಗ್ಕೊಳ್ತಾಳೆ ಅಂತ ತಲೆ ದಿಂಬಿನಿಂದ ಒತ್ತಿ ಹಿಡಿದಿದ್ದ. ಈ ವೇಳೆ ಶರ್ಮಿಳಾ ಅರೆ ಪ್ರಜ್ಞೆ ಅವಸ್ಥೆಯಲ್ಲಿ ಕೆಳಗೆ ಬಿದ್ದಿದ್ದಾಳೆ. ಅವಳು ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿ ರಕ್ತದ ಕಲೆ ಆಗಿದ್ದ ತಲೆ ದಿಂಬಿಗೆ ಕುರೈ ಬೆಂಕಿ ಹಾಕಿದ. ಮನೆಯಿಂದ ಹೊರ ಹೋಗೋ ವೇಳೆ ಒದ್ದಾಡ್ತಾ ಇದ್ದ ಶರ್ಮಿಳಾ ಯಾರಿಗಾದ್ರೂ ಕಾಲ್ ಮಾಡಿಬಿಡ್ತಾಳೆ ಅನ್ನೋ ಭಯದಲ್ಲಿ ಮೊಬೈಲ್ ಎತ್ಕೊಂಡು ಎಸ್ಕೇಪ್ ಆಗಿದ್ದ. ಕೊನೆಗೆ ಅದೇ ಮೊಬೈಲ್ನಿಂದ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಒಟ್ನಲ್ಲಿ ಇನ್ನು ಚಿಗುರು ಮೀಸೆ ಕೂಡ ಮೂಡದ ಯುವಕ ಓದಿನಲ್ಲಿ ನಿಸ್ಸೀಮನಾಗಿದ್ದ. ಆದ್ರೆ ತನ್ನ ವ್ಯಾಮೋಹದಿಂದಾಗಿ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ. ಸದ್ಯ ಶರ್ಮಿಳಾ ಮೃತದೇಹದ ಸ್ಯಾಂಪಲ್ಸ್ FSL ರಿಪೋರ್ಟ್ಗೆ ಕಳಿಸಲಾಗಿದ್ದು, ಶರ್ಮಿಳಾ ಸಾವಿಗೂ ಮುನ್ನ ಆಕೆಯ ಮೇಲೆ ಅತ್ಯಾಚಾರ ಆಗಿತ್ತ, ದಿಂಬು ಒತ್ತಿ ಹಿಡಿದಿದ್ರಿಂದಲೇ ಶರ್ಮಿಳಾ ಸಾವನ್ನಪ್ಪಿದ್ದ ಅಥವಾ ಹೊಗೆಯಿಂದ ಉಸಿರಾಡೋಕೆ ಆಗದೆ ಸಾವನ್ನಪ್ಪಿದ್ದ ಅನ್ನೋ ಪ್ರಶ್ನೆಗಳಿಗೆ FSL ವರದಿ ಬಂದ ನಂತರವಷ್ಟೇ ಉತ್ತರ ಸಿಗಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.